ಆತ್ಮೀಯರೇ, ಬಹಳ ಒಳ್ಳೆ ಕೆಲಸ ಇವತ್ತ. ಎಂಥ ಅದ್ಭುತವಾದ ಕೆಲಸ ಅಂದರೆ, ನೀವೇನಾದರೂ ಮನಸ್ಸು ಮಾಡಿದರೆ ಸಮಾಜವನ್ನು ಇನ್ನೂ ಬಹಳ ಬಲಿಷ್ಠವಾಗಿ ಕಟ್ಟುವಂಥ ಶಕ್ತಿ ವಕೀಲರಲ್ಲಿದೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ನಾವೇನು ನ್ಯಾಯದ ಪರವಾಗಿ ಎಲ್ಲೋ ಒಂದು ಕಡೆ ಕೇಳಕ್ಕೆ ಹೋದ್ರೆ ಯಾರೋ ಇರ್ತಿತ್ತು, ಮಿಸ್ಗೈಡ್ ಆಗ್ತಿತ್ತು, ಎಷ್ಟು ತಪ್ಪುಗಳಾಗ್ತಿತ್ತು. ನಾವು ಅದನ್ನೇ ಒಪ್ಕೊಂಡು ಸುಮ್ಮನೆ ಇರ್ತೀವಿ. ಅಂದರೆ ನಮ್ಮವರು ವಕೀಲರದಾರಲ್ಲ, ನಾನು ಹೋಗಿ ಕೇಳಿ ನಮ್ಮವ್ರದರ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸಕ್ಕೆ ಇಷ್ಟು ಜನ ನಮ್ಮವರು ವಕೀಲರದಾರಲ್ಲ ಅಂದರೆ ನಮಗೆ ಖುಷಿ. ಅಲ್ಲಿ ಎಲ್ಲ ಒಂದು ಕೆಳ ಹಂತದಲ್ಲಿ ನ್ಯಾಯ ಕೊಡ್ಲಿಕ್ಕೆ ನಮ್ಮವರು ರೆಡಿ ಆಗಿಕೊಂಡು ಕುತ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ನಮ್ಗೆ ಬರೋದಿಲ್ಲ. ಅದ್ರ ಜೊತೆಗೆ ಇವತ್ತೇನು ಚರ್ಚೆ ಭಾಳ ಆಗಿದೆ, ಮೇಜರ್ ಆಗಿ ಆಗ್ತಕ್ಕಂಥದ್ದು ಅವ್ರ ಸಬ್ಜೆಕ್ಟ್ ಅಲ್ಲಿ ಇದೆ, ಅದು ಒಳ ಮೀಸಲಾತಿ, ಸಂಪೂರ್ಣ ಒಳ ಮೀಸಲಾತಿ. ನಡೆದು ಬಂದ ದಾರಿ ಅಂತೂ ತಮಗೆ ಗೊತ್ತಿದೆ, ಕೆಲವರು ಹೊಸ ವಕೀಲರು ಗೊತ್ತಿರ್ಲಿಕ್ಕಿಲ್ಲ. ಹುಣಗುಂದದ್ದು ಎಲೆಕ್ಷನ್ ನಡೆದಿತ್ತು. ಹಾಲರ್ವಿ ಸಾಹೇಬ್ರೆ ನಾನೇ ಜಿಲ್ಲಾ ಮಂತ್ರಿ, ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳು. ನಮ್ಮ ಹುಡುಗರು ಹೇಳಿದೆವು, ಸರ್ ನಾವು ಆಣೆ ಹಿಡ್ಕೊಂಡು ಹೋಗೋರ, ಈಗ ನೀವು ಒಳ ಮೀಸಲಾತಿಗೆ ಹೇಳಬೇಕು ಅಂತೇಳಿ. ಹೇಳಬಾರ್ದು, ಎಲ್ಲರೂ ನಿಮ್ಮ ಕಡೆ ರೆಕಾರ್ಡ್ ಬೇರೆ ಅದಾವ, ಎಲ್ಲರೂ ಫೋನ್ಗಳು ರೆಕಾರ್ಡ್ ಮಾಡ್ತಾರೆ. ಅವರು ಆಣೆ ಹಿಡ್ಕೊಂಡು ಹೊಂಟರು. ಎಸ್.ಎಂ. ಕೃಷ್ಣ ಅವ್ರು ಕರೆದು ನನಗೆ, ಏನಪ್ಪ ನಿನ್ನ ಜಿಲ್ಲಾ ಮಂತ್ರಿ, ನಿನ್ನ ಸಮಾಜ ನಿನ್ನ ಕೈಯಾಗಿಲ್ಲ ಅಂದರೆ ಹೆಂಗೆ ಅಂತಂದು. ನಾನು ಹೇಳಿದೆ, ಸರ್ ಏನು ಭಾಳ, ಇವಾಗೊಂದು ಆಯೋಗ ಮಾಡಿಬಿಡಿ, ಮುಂದಿನ ರಿಪೋರ್ಟ್ ಬಂದ ನಂತರ ಮುಂದೆ ಏನಾಗತ್ತೆ ಅವನು ಅಟ್ಲೀಸ್ಟ್ ಒಂದು ಆಯೋಗ ಮಾಡೋಣ ಅಂತ ಹೇಳಿದಾಗ ಆಲ್ಮಟ್ಟಿಯಾಗಿ ನಮ್ಮನ್ನೆಲ್ಲರನ್ನು ಕುಂದಿರಿಸಿ ಹೇಳಿಸಿ ಬೆಂಗಳೂರು ಹೋದ ತಕ್ಷಣ ಆಯೋಗ ರಚನೆ ಮಾಡ್ತೇನೆ. ಅಲ್ಲಿ ಯಾವಾಗ ಆಯೋಗ ರಚನೆ ಆಯಿತು ಅಲ್ಲಿಂದ ಇದು ಪ್ರಾರಂಭ ಆಯಿತು. ಅಲ್ಲಿಂದ ಪ್ರಾರಂಭ ಆಯಿತು. ಧರ್ಮಸಿಂಗ್ ಅವರು ಒಪ್ಕೊಂಡ್ರು. ಆನಂತರ ಕಮಿಷನ್ದ 3-4 ಮಂದಿ ಕೇಳಿದ್ದೀವಿ, ಆಗಲಿಲ್ಲ. ಆನಂತರ ಧರ್ಮಸಿಂಗ್ ಸಾಹೇಬ್ ಬಂದರು. ಆವಾಗ ಸದಾಶಿವ ಆಯೋಗ ಒಪ್ಪಿಗೆ ಆಯಿತು. ಆನಂತರ ಸರ್ಕಾರ ಸದಾಶಿವ ಆಯೋಗವನ್ನು ತಿರಸ್ಕರಿಸಿ ಮತ್ತೊಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿತು. ಅವರು ಒಂದು ರಿಪೋರ್ಟ್ ಕೊಟ್ಟರು. ಆದರೆ ಆವಾಗ ಕೇಂದ್ರ ಸರ್ಕಾರನೇ ಮಾಡಬೇಕಾಗಿತ್ತು, ಯಾವುದೂ ಮಾಡಕ್ಕೆ ಬರ್ತಿಲ್ಲ. ಕೇಂದ್ರ ಸರ್ಕಾರ ಬಿಟ್ಟು ರಾಜ್ಯ ಸರ್ಕಾರಗಳಿಗೆ ಮಾಡೋಕ್ಕೆ ಆವಾಗ ಅವಕಾಶ ಇರಲಿಲ್ಲ. ಕೇಂದ್ರ ಸರ್ಕಾರಕ್ಕೆ ಕ್ಯಾಬಿನೆಟ್ದಿಂದ ಕಳಿಸಿದ್ರು, ಅದು ಸಹಕರಿಸೋಕ್ಕಾಗಲಿಲ್ಲ. ಮುಂದೆ ಈಗ ಚುನಾವಣೆ ಬಂದಾಗ ನಾವು ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದೀವಿ. ತದನಂತರ ಸುಪ್ರೀಂ ಕೋರ್ಟ್ ಹೇಳಿ, ನೋಡಪ್ಪ, ನಿಮ್ಮ ರಾಜ್ಯದೊಳಗೆ ಒಳ ಮೀಸಲಾತಿ ನೀವು ಮಾಡ್ಕೋಬಹುದು, ಮಾಡಲೇಬೇಕು ಅಂತಿಲ್ಲ. ನಿಮ್ಮ ರಾಜ್ಯದಲ್ಲಿ ನೀವು ಒಳ ಮೀಸಲಾತಿ ನೀವು ಮಾಡ್ಕೋಬಹುದು ಅಂತ ಹೇಳಿದಾಗ ನಮ್ಗೆ ಇನ್ನೊಂದಿಷ್ಟು ಬಲ ಗೊತ್ತು. ರಾಜ್ಯಕ್ಕೆ ಅವಕಾಶ ಸಿಕ್ಕೈತಲ್ಲ, ಅದನ್ನ ಮುಖ್ಯಮಂತ್ರಿಗಳು ಸದುಪಯೋಗಪಡಿಸಿಕೊಂಡ್ರು. ಕ್ಯಾಬಿನೆಟ್ನಲ್ಲಿ ಬಂತು. ಒಂದು ತಿಳ್ಕೊಳ್ಳಿ, ಒಬ್ಬ ಮುಖ್ಯಮಂತ್ರಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಅಲ್ಲಿ ಯಾವ ರೀತಿ ಅಡೆತಡೆಗಳು ಬರ್ತವೆ ಅಂತಕ್ಕಂಥದ್ದು ನಾನು ನೋಡಿದಾಗ ಇದು ಸಾಧ್ಯನಾ ಅಂತೇಳಿ ನಾನು ಸಿದ್ದರಾಮಯ್ಯ ಅವ್ರನ್ನ ಕೇಳಿದರೆ, ಅವ್ರು ಮುಖ್ಯಮಂತ್ರಿ ಅವರು ಹೇಳಿದ್ರು, ಯಾರೇನೇ ವಿರೋಧ ಆಗಲಿ ಏನಾಗ್ತಿದ್ದೋ ಆಗಲಿ, ರಾಜಕಾರಣದಲ್ಲಿ ಒಳ ಮೀಸಲಾತಿ ತಂದೆ ತರುಣ ತಿಮ್ಮಪ್ಪರು ಹೆದರಬೇಡ ಅಂತಕ್ಕಂಥ ಮಾತನ್ನು ಗಟ್ಟಿಯಾಗಿ ಮಾತನಾಡಿದಂಥ ಮುಖ್ಯಮಂತ್ರಿ ಕ್ಯಾಬಿನೆಟಿಗೆ ಬಂತು. ನಮ್ಮ ಕೆ.ಎಚ್. ಮುನಿಯಪ್ಪ ಸಾಹೇಬರು, ಆಂಜನೇಯ, ಚಂದ್ರಪ್ಪ, ನಾವೆಲ್ಲರೂ ಹೋಗಿ ಕ್ಯಾಬಿನೆಟ್ ಬಂದ್ರೆ ಸಾಲದು, ಇದನ್ನು ಅಸೆಂಬ್ಲಿಯಾಗ ಪಾಸ್ ಮಾಡ್ಬೇಕಂತ ಹೇಳಿದಾಗ ಅಸೆಂಬ್ಲಿಗೂ ತಂದರು. ಅಸೆಂಬ್ಲಿಯಲ್ಲಿ ಪಾಸ್ ಆಯಿತು. ಇದ್ರ ಹಿಂದ್ಗಡೆ ಬಹಳ ಹೋರಾಟಗಳಾದ್ರು. ತಾವು ಹೋರಾಟ ಮಾಡಿದ್ದೀರಿ. ಎಷ್ಟೋ ಹುಡುಗರು ಆ ರೋಡಿನಿಂದ ನಡ್ಕೊಂಡು ಬೆಂಗಳೂರು ತನಕ ಹೋದ್ರು.
ಬಹಳ ಜನ ಇದಕ್ಕೆ ಹೋರಾಟದಲ್ಲಿ ಅವ್ರವ್ರ ಪಾತ್ರ ಅವ್ರವ್ರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋದಾಗ 18 ನಾವು ಸೋದ ನಂತರ ಮಾದಿಗರು ಒಗ್ಗಟ್ಟಿನಿಂದ ನಾವು ಸೋಲು ಅನುಭವಿಸುವಂಥ ಪರಿಸ್ಥಿತಿ ಬಂತು ಅಂತೇಳಿ ಅವ್ರು ಹೇಳ್ತಿದ್ರೆ, ನೀವು ಎಷ್ಟು ಮಟ್ಟಿಗೆ ಒಗ್ಗಟ್ಟಾಗಿದ್ದೀರಿ ಅಂತಕ್ಕಂಥದ್ದು ಡೆಲ್ಲಿ ಮುಟ್ಟು ಅಂತಕ್ಕಂಥದ್ದು ನಾವು ಒಪ್ಪಿದ್ದಾರೆ. ಹುಬ್ಬಳ್ಳಿ ಸಮಾವೇಶ ಆಯಿತು. ನಾನು 3 ವಾರ ಅಷ್ಟೇ ಅಡ್ಡಾಡಿದ್ದೀನಿ, ಎಲ್ಲ ಜಿಲ್ಲೆಗಳಿಗೆ ನನಗೆ ಹೋಗೋಕ್ಕಾಗಲಿಲ್ಲ. ಹುಬ್ಬಳ್ಳಿ ಸಮಾವೇಶದಲ್ಲಿ ದುಡಿದಂಥವ್ರು ಭಾಳ ಜನ ಅದಾರೆ. ಆಲರ್ವಿ ಅದಾರೆ, ಅಲ್ಕೋಡವ್ರು ಅದಾರೆ, ನಮ್ಮೆಲ್ಲ ನಾಯಕರಿಗೆ ಪುಣ್ಯಪ್ರಾದಿಯಾಗಿ ನಮ್ಗೆ ಸಹಾಯ ಹಸ್ತ ನೀಡಿದೆ. ಆದರೆ ನನ್ನ ಜನ ಎಂಥವ್ರು ಅಂದರೆ, ನಾನು ನಿಮಗೆ ನೀರು ಕೊಡಲ್ಲ, ಗಾಡಿ ಕೊಡೋದಿಲ್ಲ, ಊಟ ಕೊಡಂಗಿಲ್ಲ, ನಿಮ್ಮ ಸಮಾಜದ ಏಳಿಗೆಗೆ ನೀವು ಬರಬೇಕು ಅಂತ ಹೇಳಿದ್ರೆ 4-5 ಲಕ್ಷ ಜನ ಹುಬ್ಬಳ್ಳಿಯಾಗ ಕೂಗಿ ಏನು ಹುಬ್ಬಳ್ಳಿ ಸಮಾವೇಶ ಆತೋ ಆವತ್ತಿನಿಂದ ನಾನು ಎಲ್ಲೆಲ್ಲಿಗೂ ನಮ್ಮ ಚಾ ಕರಿತೀರಿ, ಮದ್ವಿ ಕರೀತೀರಿ, ಎಲ್ಲದಕ್ಕೂ ಕರಿತೀರಿ. ನಾ ಎಲ್ಲರ ದಾರಿ ಹೊಂಟಿನ ದಾರಿ ಉದ್ದಕ್ಕೂ ನಮ್ಮ ಮಂತ್ರಿ ಪಾಶ ಕರಿತೀರಿ, ಹಲಿಗೆ ಬಡದು ಮಾಲಿ ಹಾಕಿ ನಮ್ಮನ್ನು ಮುಂದಕ್ಕೆ ಕಳಿಸುವಂಥ ರಾಜಕೀಯ ಪ್ರಜ್ಞೆ ನನ್ನ ಸಮಾಜಕ್ಕೆ ಬರ್ತಲ್ಲ ಅಂತಕ್ಕಂಥ ಖುಷಿ ಇದೆ. ನಮ್ಮವರು ನಿಮ್ಮ ಮತ್ತಿಲಿ ಹೋಗಕ್ಕಂದು ರಾಜಕಾರಣಿಗಳು ನಾವು ಏನ್ರಿ, ನಿಮ್ಮನ್ನು ಒಳಗೆ ಕರೆಯಕ್ಕಂದು ರಾಜಕಾರಣಿಗಳು ಅಪ್ಪುಗಳವರು. ನೀವು ಒಪ್ಪಬೇಕಾದ ಕೆಲಸ ಏನಂದ್ರೆ, ನೀವು ಒಪಿನಿಯನ್ ಮೇಕರ್ಸ್, ಯಾರು ಹಿತವರು ಅಂಥವ್ರು ನಾವು ಆರಿಸಿ ಕಳಿಸ್ತೇವೆ ಅಂತಕ್ಕಂಥದ್ದನ್ನ ನೀವು ಮೊಬಿಲೈಸ್ ಮಾಡಬೇಕು. ವೋಟನ್ನ ಏನು ಹಣಕ್ಕೆ ಹೋಗ್ತಾರೆ, ಹೆಂಡಕ್ಕೆ ಹೋಗ್ತಾರೆ ಅಂತೇಳಿ ಏನು ಇವತ್ತು ವಾತಾವರಣ ಸೃಷ್ಟಿಯಾಗಿದೆ, ಅದನ್ನು ಹೊಡೆದು ಹಾಕಲಿಕ್ಕೆ ನಿಮ್ಮಂಥವರಿಂದ ಸಾಧ್ಯತೆ. ನೀವು ಅದನ್ನು ತಯಾರಿ ಮಾಡಿ. ಕಷ್ಟದ ಕೆಲಸ ನಾನೇನು ಬೀಜಿ ಅಂತ ಹೇಳೋದಲ್ಲ. ಮಾದ್ರೆ ಏನು ಬಯಸ್ತಾರೆ ಆ ಸರ್ಕಾರ ಬರ್ತೈತೆ ಅನ್ನುವಷ್ಟು ಮಟ್ಟಿಗೆ ನೀವು ಒಗ್ಗಟ್ಟಾದಾಗ ಮಾತ್ರ ನಿಮ್ಮ ರಾಜಕೀಯ ಲಾಭ ಸಿಗತ್ತೇನೆ ವಿನ ಮತ್ತೊಂದರಿಂದ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ತಿಳ್ಕೊಳ್ಬೇಕಾಗಿದೆ. ಅಂಬೇಡ್ಕರ್ ಸಾಹೇಬ್ರು ಏನು ಹೇಳುವುದ್ರು ಅಂದ್ರೆ, ನಿಮ್ಮ ಅಭಿವೃದ್ಧಿ ಮಾಸ್ಟರ್ ಕೀ ಎಲ್ಲೈತೆ ತಿಳಿದ್ರು, ರಾಜಕಾರಣದಲ್ಲಿ ಐತೆ ಅಂತೇಳಿ. ಹಾಗಿದ್ರೆ ರಾಜಕಾರಣದಿಂದ ನೀವು ಎಷ್ಟು ವಿಮುಕ್ತರಾಗಿ ಹೊರಗಡೆ ಬಂದಿದ್ದೀರಿ? ಯಾಕೆ ರಾಜಕಾರಣದಲ್ಲಿ ನಾವು ಕೆಳಮಟ್ಟಕ್ಕೆ ಹೋಗಿ? ಇದು ಅವಲೋಕನ ಆಗಬೇಕಾಗಿದೆ, ಇದು ಚರ್ಚೆಗಳಾಗಬೇಕಾಗಿದೆ. ಯಾಕೆ ಈ ಸಮಾಜಕ್ಕೆ ಟಿಕೆಟ್ ಕೊಡಲಾರ್ದ ಮಟ್ಟಿಗೆ ಆಗ್ತಾ ಇದೆ? ಎದಕ್ಕೆ ಕೇಳ್ತಾರೆ? ಹಣ ಇಲ್ಲ ಕೇಳ್ತಾರೆ, ನೀವು ಅಟ್ರಾಸಿಟಿ ಮಾಡ್ತೀರಿ ಅಂತ ಹೇಳ್ತಾರೆ. ನೀವು ವಕೀಲರಂತೂ ತರಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಬುದ್ಧಿವಂತರು ರಾಜಕಾರಣದೊಳಗೆ ರಿಸರ್ವೇಷನ್ದಲ್ಲಿ ಬರೋದು ತುಂಬಾ ಕಷ್ಟ. ಏನೋ ನೀ ಯಾವನಾರ ಬೇಕಾದ್ರೆ ದೋತ್ರದವನ್ನ ಹೆಬ್ಬಟ್ಟನವ್ರು ಹಿಡ್ಕೊಂಬಂದು MLA ಮಾಡಕ್ ನೋಡ್ತಾರೆ ದಿನ. ಬುದ್ಧಿವಂತರನ್ನ ರಾಜಕಾರಣ ತರ್ತಕ್ಕಂಥದ್ದು ತುಂಬಾ ಕಷ್ಟದ ಕೆಲಸ. ಮಾನಸಿಕ ಸ್ಥಿತಿ ಹೇಗಿದೆ, ಮಾನಸಿಕ ಸ್ಥಿತಿ ಹೇಗಿದೆ ನೋಡಿ. ಇಲ್ಲ ಬ್ಯಾರೆದವನು ಎಲ್ಲವನ್ನೂ ಬಂದು ನಿಂತಿದ್ದೀವಿ, ನಮ್ಮಲ್ಲಿ ಅವನು ಬೇಡ. ಅಂಥದ್ರಲ್ಲಿ ನಿಮ್ದೇನು ಕೆಲಸ? ನಿಮ್ದೇನು ಕೆಲಸ ಅಂದ್ರೆ, ನಮ್ಮ ಮಾತನ್ನು ಒಪ್ಪದೇ ಇದ್ರೆ ನಿಮ್ಮನ್ನು ಮನೆ ಕಳಿಸೋ ಶಕ್ತಿ ನಮ್ಮ ಮತ್ತಿಲ್ ಐತಿ ಅನ್ನೋದನ್ನು ನೀವು ತೋರಿಸಿದ್ರೆ ಮಾತ್ರ ಆ ಕಟ್ಟಿತನ ಬರುತ್ತೆ. ಅವಾಗ ಮಾತ್ರ ನೀವು ಲಾಭ ತೆಗೆದುಕೊಳ್ಳಿಕ್ಕೆ ಶಕ್ಯ ಇದೆ. ಇಲ್ದಿದ್ರೆ ಆಗೋದಿಲ್ಲ. ನನಗೆ ಗೊತ್ತು ನನ್ನ ಸಮಾಜ. ವಕೀಲರಾದ ತಕ್ಷಣ ನಿಮ್ಮನ್ನು ಕೇರಾಗೂ ಭಾಳ ಮಂದಿ ಕರೀದ್ರೆ ಅವನೇನು ಮಾಡ್ತೀರಿ, ಇನ್ನೊಬ್ಬನ ಕರೀರಿ ಅನ್ನುವಂಥ ಮನಸ್ಥಿತಿ. ಯಾಕಂದ್ರೆ ರಾಜಕಾರಣದ ಪ್ರಜ್ಞೆ ಇಲ್ಲದೆ ನಮಗೆ ಇನ್ನೂ ಆ ಪ್ರಜ್ಞೆ, ಆ ಲೆವೆಲ್ದಲ್ಲಿ ಆ ಪ್ರಜ್ಞೆ ಡೆವಲಪ್ ಆಗಿಲ್ಲ. ಅದು ನೀವು ಮಠಾಧೀಶರು ಹೋಗ್ಬೇಕಲ್ಲ, ಮಠಾಧೀಶರು ಹೋಗ್ಬೇಕು, ನೀವೆಲ್ಲ ಹೋಗ್ಬೇಕು, ಲೀಡರ್ಗಳು ಹೋಗ್ಬೇಕು, ಸಮಾಜದಲ್ಲಿ ಕೂತ್ಕೋಬೇಕು.
ನಮ್ಮ ಈ ಒಳ ನೀನ ಯಾವನೋ ಕೆಂಪ ಬಿಳಿ ಅಂಗಿ ಹಾಕೊಂಡು ಹೋದ್ರೇನೆ ಸಹಿಸ್ಕೊಳ್ಳಾರ್ದಂಥ ಜನ ನಾವು. ಅಯ್ಯೋ ಅವ್ನು ಬಿಟ್ಟು ಬರ್ರಿ ಗೌಡ್ರ, ಅವ್ನ ಮನೆ ಎಮ್ಮೆ ತಗೊಂಡ, 2 ಎಕರೆ ಜಮೀನು ತಗೊಂಡ, ಅವನದೇನು ಹೇಳ್ತೀವಿ ಅವ್ರು ಹೇಳಿಬಿಟ್ಟಿರ್ತಾರೆ. ಅವೆಲ್ಲ ಮಾಡ್ಕೊಂಡು ನಿಮ್ಗೇನು ಯಾರೋ ಬೆಳೆದಂದ್ರೆ ಹಂಗೆ ಹೋಗಿ ಈ ಭಾವನೆಗಳಿಂದ ನಾವು ಹೊರಗೆ ಬರ್ಬೇಕಾದ್ರೆ ಆ ಬ್ರಾಡ್ನೆಸ್ ಡೆವಲಪ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ಮಠಾಧೀಶರ ಕೆಲಸಗಳು ತುಂಬ ಇದೆ. ಈ ಸಣ್ಣತನದಿಂದ ಅವರು ಹೊರಗೆ ತರಬೇಕಾಗಿದೆ. ಅವರು ಆ ಭಾವನೆಗಳಿಂದ ಹೊರಗೆ ಬರದೆ ಇದ್ದರೆ ಕಷ್ಟ ಸಾಧ್ಯ. ಒಕ್ಕಟ್ಟಾಗಿ ನಾವು ಯಾರು ಇಷ್ಟವರು ಅನ್ನೋದು ನಾವು ತೋರಿಸ್ಕೊಳ್ತಿದ್ರೆ ನಮಗೆ ಕಷ್ಟ ಆಗ್ತಿದೆ ಅಂತಕ್ಕಂಥದ್ದನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಆದ್ದರಿಂದ ನನ್ನ ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಪೊಲಿಟಿಕಲ್ ಪವರ್ ಸೆಂಟರ್ ಅಂತೇಳಿ ನಾವು ಪ್ರಾರಂಭ ಮಾಡಿದ್ವಿ. ಪೊಲಿಟಿಕಲ್ ಪವರ್ ಸೆಂಟರ್, ಕರ್ನಾಟಕ ಶಕ್ತಿ ಕೇಂದ್ರ ಅಂತೇಳಿ ಮಾಡಿದ್ವಿ. ಅಲ್ಲಿ ಏನಿಲ್ಲ, ಜಿಲ್ಲಾ ಪಂಚಾಯತಿಯಲ್ಲಿ ಯಾವ ರೀತಿ ಟಿಕೆಟ್ ತಗೋಬೇಕು, ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ಟಿಕೆಟ್ ತಗೋಬೇಕು, MLA ಯಾವ ರೀತಿ ಟಿಕೆಟ್ ತಗೋಬೇಕು, ಅವನ ನಡವಳಿಕೆ ಹೇಗಿರಬೇಕು, ಅಲ್ಲಿ ಏನೇನು ಪರಿಸ್ಥಿತಿಗಳ ಅವಲೋಕನ ಮಾಡಿ ನಿಮಗೆ ತಿಳಿಸ್ತೀವಿ ವಿನ ನಾವೇ ನಿಂತು ಮಾಡಬೇಕು. ಯಾಕಂದ್ರೆ ನಿಮಗೂ ಆ ದೃಢತೆ ಬಂದಿದೆ. ಆ ಗಟ್ಟಿತನ ಬಂದಾಗ ಕೀಳರನ್ನು ಕಿತ್ತೊಗೆದು ನಾನು ಸಾಧನೆ ಮಾಡಬಲ್ಲೆ ಅನ್ನುವಂಥ ಭಾವನೆ ನೀವು ಹೊರಗೆ ಬನ್ನಿ. ನಿಜವಾಗ್ಲೂ ಶಕ್ತಿ ಸಾಕ್ತಕ್ಕಂಥ ಶಕ್ತಿ ನನ್ನ ಸಮಾಜಕ್ಕಿದೆ, ನಮ್ಮ ವಕೀಲರಿಗಿದೆ, ನನಗಿದೆ, ನಿಮಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದ್ದೆ. ಯಾಕೆ ಆಗೋದಿಲ್ಲ? ಯಾಕೆ ನಿಮಗೆ ಇಷ್ಟು ಕೀಳರಿಮೆ ಬರ್ತದೆ? ಏನು ನಾವು ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆ ಯಾಕೆ? ನನಗಂತೂ ಅರ್ಥ. ತಾವು ಈ ಒಕ್ಕಟ್ಟಿನ ಪ್ರದರ್ಶನವನ್ನು ತಾವು ಮಾಡದಿದ್ರೆ ಕಷ್ಟ ಸಾಧ್ಯ. ಹುಬ್ಬಳ್ಳಿ ಸಮಾವೇಶ ಮಾಡಿದ ನಂತರ ನಮಗೆ ತೊಂದರೆ ಆಯಿತು. ಅಲ್ಕೋಡು ಜನತಾದಳದಿಂದ ಟಿಕೆಟ್ ಸಿಗ್ಲಿಲ್ಲ, ಹಾಲರು BJಪಿಯಿಂದ ಟಿಕೆಟ್ ಸಿಗ್ಲಿಲ್ಲ, ತಿಮ್ಮಾಪುರ ಕಾಂಗ್ರೆಸ್. ಸಮಾಜ ಎಲ್ಲರೂ ಗೊತ್ತಿತ್ತು, ಒಂದು ತಿಳುವಳಿಕೆ ಇದ್ರೆ ಯಾಕೆ ಕೊಡಲ್ಲ ಅಂತಕ್ಕಂಥ ಗಟ್ಟಿ ಧ್ವನಿ ನಮ್ಮ ಸಮಾಜಕ್ಕೆ ಬರ್ತಿತ್ತು. ನಮಗೂ ಆ ಶಕ್ತಿ ಇರ್ತಿತ್ತು. ಆ ಶಕ್ತಿ ಕುಂದಿಸ್ತಕ್ಕಂಥ ಕೆಲಸ ಆಯ್ತಲ್ಲ. ಇಂಥ ಟೈಮ್ದಲ್ಲಿ ನಿಮಗೆ ನಾವು, ನಮಗೆ ನೀವಿದ್ರೆ ಮಾತ್ರ ಈ ಶಕ್ತಿ ಬರುತ್ತೇನೆ ವಿನ ಅವೇನು ಬಿಡು ಇವೇನು ಬಿಡು ಅಂದ್ರೆ ನಿಮಗೂ ಇಲ್ಲ, ನನಗೆ ಇದನ್ನು ಕುಗ್ಗಿಸ್ತಕ್ಕಂಥ ಕೆಲಸಗಳು ಹಾಗೆ ಆಗ್ತವೆ. ನೋಡಿ, ಯಾಕೆ 3 ಮಂದಿ ಟಿಕೆಟ್ ಯಾವ ಥರ ಯೋಚನೆ ಮಾಡಿದೆ, ಏನೇನು ಆಯ್ತು ಅದ್ರ ಹಿಂದ್ಗಡೆ ಷಡ್ಯಂತ್ರಗಳು ಏನು ನಡೀತಾವೆ. ಅದಕ್ಕೆ ನೀವು 100 ಜನ, 1000 ಜನ, 500 ಜನ ವಕೀಲರೆಲ್ಲರೂ ಹೋಗಿ ವಿಧಾನಸೌಧ ಮುಂದೆ, ನಾವು ಮುಖ್ಯಮಂತ್ರಿ ಮಂದಿಯಿಂದ ಬರೀ ನಿಂತ್ರೆ ರಾಜ್ಯನೇ ನಡೀತೈತಿ. ಏನಪ್ಪ ಎಲ್ಲ ವಕೀಲ ದಂಡೇ ಬಂದೈತಲ್ಲ. ನಿಮ್ಮ ಕೋಟಿಗಷ್ಟು ಬೆಲೆ ಐತ್ರಿ. ಆದ್ರೆ ನಾವು ಅರ್ಥ ಮಾಡ್ಕೊಂಡು, ನಾನು ವಕೀಲನೇ, ನಾನು ಅಡ್ವೊಕೇಟ್ ಓದಿ LLB ಪಾಸ್ ಆದೆ, LLB ಫೈನಲ್ ಇಯರ್ ಇದ್ದೆ. 89ರ ಟಿಕೆಟ್ ತಗೊಂಡು MLA ಆದೆ. MLA ಆದ 4ನೇ ವರ್ಷಕ್ಕೆ ಮದುವೆ ಆದೆ. ಆ ಹುಚ್ಚು ಇತ್ತು ನನಗೆ, ರಾಜಕಾರಣದ ಹುಚ್ಚು ಅವಾಗಿತ್ತು. ನಾನು MLA ಆಗ್ಬೇಕಂತಕ್ಕಂಥ ಹುಚ್ಚು ಅವತ್ತಿತ್ತು, ಆದೆ. ನಿಮಗೂ ಮೊದಲ ಒಂದು ಹೆಜ್ಜೆ ಇಡಿ. ಅದಕ್ಕಿಂತ ಮೊದಲ ಅವನೊಂದು ಟಿಕೆಟ್ ಸಿಗ್ತೈತೋ ಇಲ್ಲೋ, ನನ್ನ ಆರಿಸಿ ಕಳಿಸ್ತಾರಿಲ್ಲೋ, ರೊಕ್ಕ ಬರ್ತೈತಿಲ್ಲೋ, ಇವೆಲ್ಲದನ್ನು ಯೋಚನೆ ಮಾಡೋದು ಬಿಟ್ಟು ಇವತ್ತೇ ನೀವು ವಕೀಲ ಹೇಳ್ರಿ, ನಮ್ಮವ್ರು ಯಾರ್ಯಾರು ನಿಲ್ತಾರೆ, ನಾನೊಂದು 5 ರೂಪಾಯಿ 10 ರೂಪಾಯಿ ಯಾವ್ದು ಎಲೆಕ್ಷನ್ ಇತ್ತು ನಾವು ಕೂಡಿಸ್ಕೊಟ್ಟು ನಮ್ಮವ್ರನ್ನ ಗೆದಿಸ್ತೀವಿ ಅನ್ನೋವಂಥ ಪ್ರತಿಜ್ಞೆ ಇವತ್ತು ಮಾಡ್ರಿ. ಯಾಕೆ ನಮ್ಮವ್ರು ರೊಕ್ಕಿಲ್ಲ ಅಂತಾರೆ? ನಾವದೀವಿ, ನಮ್ಮ ಸಮಾಜ ಅದೀವಿ. 2 ಕೋಟಿ ಬೇಕಾದ್ರೆ ನಾವು ಕೂಡಿಸಿ ಇಲೆಕ್ಷನ್ ಮಾಡುವಂಥ ಶಕ್ತಿ ನಮ್ಗೈತಿ. ನಾವು ಕೊಡ್ತೀವಿ. ಇವತ್ತು ಒಂದೇ ಒಂದು ಸಂದೇಶ ಕೊಡ್ರಿ ಸಾಕು. ನಾವು ಕೊಡ್ಲಿಲ್ಲ ಅಂದ್ರೂ ಬೇರೆ ಕಡೆಯಿಂದ ದುಡ್ಡುಗಳು ಬರ್ತಾವೆ, ಇಲೆಕ್ಷನ್ ಗೆದ್ದಿತಾನೆ. ಆದರೆ ಶಕ್ತಿ ಕೊಡೋರು ಯಾರು? ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಎಲೆಕ್ಷನ್ಗೆ ಹೋಗಿದ್ದೆ ಬರೀ. ಅವರು ದಳ ಬಿಟ್ಟು ಕಾಂಗ್ರೆಸ್ ಬಂದ.
ಇಡೀ ಸಮಾಜ ಕುರಿ ಮೇಕೆ ಏನು ಮಾರಿ ಮಾರಿ ರೊಕ್ಕ ತಂದು ಕೊಟ್ರು ಅಂದ್ರೆ ಆ ಇಲೆಕ್ಷನ್ ಮಾಡಿ ಇನ್ನೂ 4 ಪಟ್ಟು ದುಡ್ಡು. ಅದಕ್ಕತ್ತಾರೆ ಸಮಾಜ ರಾಜಕಾರಣ. ನಿಮ್ಗೊಂದು ಏನು ಸ್ಯಾಟಿಸ್ಫ್ಯಾಕ್ಷನ್, ನಾನು ಸಹಾಯ ಮಾಡಿದ್ರೆ ನಿನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಸಮಾಜ ನನಗಿಂತ ಶಕ್ತಿ ಕೊಟ್ಟೈತಿಲ್ಲ, ಅದ್ರ ಕೆಲಸ ಮಾಡಲಿಲ್ಲ ನಂದೇನಾದೀತು ಅಂತಕ್ಕಂಥ ಭಯ ನನಗೂ ಇದೆ. ಈ ಶಕ್ತಿಯನ್ನು ದಯಮಾಡಿ ನೀವು ರೂಢಿಸ್ಕೊಳ್ಳಿ. ನೀವು ಯಾರು ನಿತ್ತಾರೋ, ಇವ್ರು ನಿತ್ತಾರೋ, ಅವ್ರು ನಿತ್ತಾರೋ ನೋ, ನಿಮಗೆ ಅವ್ರ ಶಕ್ತಿ, ಅವ್ರಿಗೆ ನೀವು ಶಕ್ತಿಯಾಗಿ ನೀವು ಬದಲಾವಣೆ ಆಗಬೇಕು ಹಾಗೆ ಅಂತಕ್ಕಂಥದ್ದನ್ನ ಇದನ್ನೆಲ್ಲ ನಾನು ಕೇಳ್ತೀನಿ. ನೀವು ಬಹಳ ಬುದ್ಧಿವಂತರೆಲ್ಲರೂ ಕೂಡಿರಂತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಇನ್ನ ಹೇಳಿದ್ದೀನಿ, ಮತಗಳ ಬಗ್ಗೆ ಬಹಳ ಎಚ್ಚರಿಕೆ ವಹಿಸಬೇಕು. ನಮ್ಮವ್ರು ಯಾವ ರೀತಿ ಮತ ಹಾಕ್ತೀವಿ, ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಬೇಕು. ನಾನಿಲ್ಲಿ ಬಂದುಬಿಡ್ತೀನಿ. ಎಲ್ಲಿಗೆ ಹೋರಾಟಗಳಾಗಲಿಲ್ಲ, ಜೈಕಾರ ಹಾಕಿದ್ದೀವಿ, ಧಿಕ್ಕಾರ ಹಾಕಿದ್ದೀವಿ, ಎಲ್ಲ ಮಾಡಿ ಎಲ್ಲಿಗೆ ಬಂದೀವಿ ಅಂದ್ರೆ ಒಳ ಮೀಸಲಾತಿ ಅಂತೂ ಆಗಿ ನಾವು ಕ್ಯಾಬಿನೆಟಲ್ಲ ಅಸೆಂಬ್ಲಿಯಲ್ಲಿ ಅವನ್ನ ಪಾಸ್ ಮಾಡಿ. ಕೆಲವು ತೊಂದರೆಗಳು ಬಂದಿದ್ದಾವೆ, ಗವರ್ನರ್ ಹತ್ತಿಲ್ಲ, ಅವ್ರೇನೋ ಕೇಳಿದ್ದಾರೆ, ಅದಕ್ಕೆ ನಾವು ಉತ್ತರನೂ ಕೊಡ್ತೀವಿ. ಉತ್ತರ ಕೊಡೋದ್ರಲ್ಲೇ ಹಿಂದೆ ಮುಂದೆ ನೋಡೋದಿಲ್ಲ. ನಾವು ನನ್ನ ಮುಖ್ಯಮಂತ್ರಿಗಳು ನಮ್ಮ ಕ್ಯಾಬಿನೆಟ್ ಫರ್ಮ್ ಆಗಿದೆ, ಡೆಪ್ಟಿ ಸಿ.ಎಂ ಆಲ್ಸೋ. ಇದನ್ನು ನಾವು ಮಾಡಲಿಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. AKAD ಆದಿ ಆಂಧ್ರ ಭಾಳ ಜನ ಎಲ್ಲ, 1 ಲಕ್ಷ ಜನದ ಈ ಸಮಸ್ಯೆ ಇದೆ. ಅಫಿಡವಿಟ್ ಕೊಡಬೇಕು. ಏಕೆನೆಲ್ಲ ನಿನ್ನ ಅಫಿಡವಿಟ್ ಕೊಡಪ್ಪ. ಏಕೆ ಅಂದರೆ ಮಾದ್ರು ಎಲ್ಲರೂ ಅಫಿಡವಿಟ್ ಕೊಡಬೇಕು. ಅದನ್ನ ಈಗಾಗಲೇ ನಾವು ಜಾರಿ ತರಲಿಕ್ಕೆ ಲೆಟ್ರ್ ಆಲ್ರೆಡಿ ನಾವು ಸರ್ಕ್ಯುಲರ್ನೇ ಕಳಿಸಿದ್ದೀವಿ ಅಂತ ತಿಳ್ಕೊಂಡಿದ್ದೀವಿ. ಕಳಿಸಿರ್ಲಿಲ್ಲ ಅಂದ್ರೆ ಬೇಗ ಕಳಿಸ್ತಕ್ಕಂಥ ಕೆಲಸ ಅದು ಪ್ರಶ್ನೆ ಇಲ್ಲ, ಅದನ್ನ ನಾವು ಮುಗಿಸ್ಬಿಡ್ತೀವಿ. AKAD ಅನ್ನೋದು ಸೆಂಟ್ರಲ್ದಲ್ಲೇನೆ ಇದೆ. ಇಲ್ಲ ಅಂತಂದ್ರೆ ನಾವು ಕೇಂದ್ರ ಸರ್ಕಾರಕ್ಕೆ ಬರಿ ಅಂದ್ರೆ ಬರೀತೀವಿ, ಕೇಂದ್ರ ಸರ್ಕಾರದಿಂದ ಆಗಿ ಬರ್ಬೇಕಾದ್ರೆ ಮತ್ತೆಷ್ಟು ಹೋಗ್ತೈತೋ ಗೊತ್ತಿಲ್ಲ. ನಾವು ಮತ್ತೆ ಅದು ಕೇಂದ್ರ ಸರ್ಕಾರದಿಂದ ಬರಬೇಕಾದ್ರೆ ಅದೆಲ್ಲಿ ಮುಳುಗಿ ಬಿಡ್ತೈತೋ ಗೊತ್ತಿಲ್ಲ. ಅದು ಬೇಡ ಅಂತೇಳಿ ಭಾವನೆಯಿಂದ ನಾವು ಅಫಿಡವಿಟ್ ತಗೊಂಡು ಈ ಕೆಲಸ ಮಾಡ್ತಕ್ಕಂಥದ್ದು. ಅಲೆಮಾರಿಗಳ ಬಗ್ಗೆನೂ ನಾನು ನೋಡಿದೆ. ಅಲ್ಲಿ ಎಲ್ಲರೂ ನಮ್ಗಿಂತ ಕೆಳವರ್ಗದಲ್ಲೇನೆ ಇದ್ದಾರೆ ಅಂತಕ್ಕಂಥದ್ದೇನಿಲ್ಲ. ಅಲ್ಲಿನೂ ಟಚಬಲ್ಸ್ ಅದಾರೆ, ಅನ್ಟಚಬಲ್ಸ್ ಅದಾರೆ, ಫಾರ್ವರ್ಡ್ ಇದ್ದವರು ಅದಾರೆ. ತೀರಾ ಏನು ನಮ್ಗಿಂತ ಭಾರಿ ಕೆಳಗಡೆನೇ ಇದ್ದಾರೆ ಅಂತೇಳಿ ಏನು ಆಗಲಿಲ್ಲ. ನಾನು ಚರ್ಚೆ ಮಾಡುವಾಗಲೇ ಹೇಳಿದೆ, ನೀವು ಜಗತ್ತಿನ ಬಿಡಪ್ಪ, ಮೊದಲು ನಮ್ದು 6% ನಾವು ತೊಗೊಂಡು ಬಿಡೋನು, ಪುಣ್ಯಾತ್ಮ ಬರ್ರಿ ಅಂತೇಳಿ ನಾನು ಕ್ಯಾಬಿನೆಟ್ ಹೋಗೋನು ಮಾತಾಡಿ ಓದಿತಾವೆ. ಯಾವ ರೀತಿ ಇಲ್ಲಿ ಗೊತ್ತಿಲ್ಲ ಅವರು. ಇವತ್ತು 6% ನಾವು ತೆಗೆದುಕೊಂಡು ಬಂದಿದ್ದೀವಿ. ಅದರ ಅನುಕೂಲ ನಾವು ಪಡೆಯೋಣ. ಅದರಲ್ಲಿ ಹಿಂದಿಲ್ಲ, ಒಂದು ದಿವಸ ಹೆಚ್ಚು ಕಡಿಮೆ ಗವರ್ನರ್ ರಿಪೋರ್ಟ್ ಕಳಿಸ್ತೀವಿ, ಅದು ತೊಗೊಂಡು ಬರ್ತೀವಿ. ಅಲ್ಲಿ ನಾವು ಕೋರ್ಟ್ಗೆ ಏನೋ ಹೋಗಿದ್ದಾರೆ ಅಂತ ಕೇಳಿದ್ದೀವಿ. ಅದನ್ನ ಯಾವ ರೀತಿ ಸರಿ ಮಾಡಬೇಕು ನಮ್ಮ AG ಅವರಿಗೆ KH ಮುನಿಯಪ್ಪ ಸಾಹೇಬರು ಮಾತಾಡಿದ್ದಾರೆ, ನಾನು ಮಾತಾಡಿದ್ದೇನೆ. ಗೆಳೆಯರೇ, ಒಳ್ಳೆ ಕೆಲಸ ತಾವು ಮಾಡಿದ್ದೀರಿ. ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಹೋರಾಟಗಳಿಗಿಂತಲೂ ಹೆಚ್ಚಿಗೆ ನಿಮ್ಮ ಗಮನ ಪೊಲಿಟಿಕಲ್ ಪವರ್ ಕಡೆ ಬರಲಿ ಅಂತೇಳಿ ನಾವು ವಿನಯಪೂರ್ವಕ ವಿನಂತಿ ಮಾಡ್ತೀವಿ. ಪೊಲಿಟಿಕಲ್ ಪವರ್ನ ಕೀ ನಾವು ಇಲ್ಲಿವರೆಗೆ ಅದನ್ನೇ ಗಮನ ಹರಿಸಿ, ನಾವು ಎಲ್ಲಿ ತಗೋಬೇಕನ್ನೋದಿತ್ತು ಅಲ್ಲಿ ನಾವು ತಗೊಳಕ್ಕಾಗಲ್ಲ. ಅದಕ್ಕೆ ಕಾರಣ ಏನು ನನಗೆ ಗೊತ್ತಿಲ್ಲ. ಅದನ್ನೇ ಒಂದು ಯೋಚನೆ ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಅದಕ್ಕೇನೇನು ಬೇಕೋ ಅದನ್ನು ಮಾಡಲಿಕ್ಕೆ ನಾವು ಈಗಾಗಲೇ ರಿಜಿಸ್ಟ್ರೇಷನ್ಗೆ ಹೋಗಿದ್ದೆ. ಬಂದ ನಂತರ ತಮ್ಮೆಲ್ಲರ ಜೊತೆಗೂಡಿಸ್ಕೊಂಡು, ಇಲ್ಲಿ ನಮ್ಮದು ಧಾರ್ಮಿಕ ಇಲ್ಲ, ಶಿಕ್ಷಣ ಕಡೆ ಇಲ್ಲ, ಹೋರಾಟಗಳ ಕಡೆ ಇಲ್ಲ. ಈ ಸಂಸ್ಥೆ ಕೆಲಸ ಪೊಲಿಟಿಕಲ್ ಪವರ್ ಯಾವ ರೀತಿ ತಗೋಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ. ಇದು ಯಾವುದೇ ಸಂಸ್ಥೆಯ, ಯಾವುದೇ ಹೋರಾಟದ, ಯಾವುದೇ ಗುಂಪಿನ, ಯಾವುದೇ ವ್ಯಕ್ತಿಯ ವಿರುದ್ಧ ಈ ಸಂಸ್ಥೆ ಅಲ್ಲ.
ನಾನು ಕೆ ಎಚ್ ಮುನಿಯಪ್ಪ ಅವರು ಮಾಡಿದ್ರೆ ಜನರಲ್ ಸೆಕ್ರೆಟರಿ ಆಗಿದೆ, ಮಹಾಸಭಾ ಜನರಲ್ ಸೆಕ್ರೆಟರಿ. ಅಜ್ಜವ್ರು ಕರೆದು ಏನಾರ ಸಂಸ್ಥೆ ಮಾಡಿದ್ರೆ ಅಲ್ಲಿ ನಾ ಇರ್ತೀನಿ. ಆದ್ರೆ ನಾನು ನನ್ನ ಜನಾಂಗಕ್ಕೆ ಪೊಲಿಟಿಕಲ್ ಪವರ್ ಸೆಂಟರ್ ಕೊಡೋಕೆ ಏನು ಬೇಕೋ ಅದನ್ನು ಹುಟ್ಟಾಕ್ತೀನಿ. ದಯಮಾಡಿ ನೀವು ಯಾರ್ಯಾರು ಸಾಧ್ಯ ಮೆಂಬರ್ ಆಗಿ, ನಾವು ಮೆಂಬರ್ಶಿಪ್ಪಲ್ಲಿ ಏನು ಸ್ಟಾರ್ಟ್ ಮಾಡಿಲ್ಲ, ನಾನು ನಿಮ್ಗೆ ಹೇಳ್ತಿದ್ದೀನಿ. ತಾವುಗಳು ಆಯ್ತು ಈ ಅಟ್ರಾಸಿಟಿಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಆಗ್ಲಾರ್ದ ರೀತಿ ನಿಜವಾಗಿಯೂ ಆಗಿದ್ರೆ ಎಲ್ಲರೂ ಜೊತೆಗೂಡಿಸ್ಕೊಂಡೇ ಬರೋದು. ಅನವಶ್ಯಕ ಯಾರ್ದೋ ಒಬ್ಬರು ಮಾತು ಕೇಳಿ ಕೆಲವು ಆಗ್ತಿರ್ತಂಥದನ್ನ ತಾವು ನಮ್ಮ ಹುಡುಗರಿಗೆ ಕಿವಿ ಮಾತನ್ನು ಹೇಳ್ತಕ್ಕಂಥದ್ದು. ಇಲ್ಲಂದ್ರೆ ರಾಜಕೀಯ ಸಿಗೋದಿಲ್ಲ. ರಾಜಕೀಯ ಮಾಡೋರು ಯಾರು ಹೋರಾಟಕ್ಕೆ ಹೋಗಬೇಡ್ರಿ ದಯಮಾಡಿ. ಹೋರಾಟ ಮಾಡೋರು ಯಾರು ರಾಜಕೀಯ. ಯಾಕಂದ್ರೆ ನೀವು ಹೋರಾಟ ಜಾತಿಗಳು ಹೋರಾಟ ಮಾಡಿಬಿಡ್ತೀರಿ, ಉಳ್ಕಿದವರೆಲ್ಲ ಹೆಂಗೆ ಹೋಗ್ತಾರೆ? ಎಲ್ಲ ಜಾತಿಗಳನ್ನು ಪ್ರೀತಿ ಮಾಡ್ಬೇಕಾತಂದ್ರೆ ಹೋರಾಟದಲ್ಲಿ ಇರಬಾರ್ದು. ಇದು ಪೊಲಿಟಿಕಲ್ ಪ್ರಿನ್ಸಿಪಲ್. ಇದು ಏನೈತೆ ಅನ್ನೋದು ಬೇಕಾದ್ರೆ ಮತ್ತೆ ಆವಾಗ ವಿಚಾರ ಸಂಕಿರಣಗಳನ್ನ ವರ್ಕ್ಶಾಪ್ಗಳನ್ನ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ ಹಾಗೆ ಅಂತಕ್ಕಂಥ ಮಾತನ್ನು ಹೇಳಿ ಭಾಳ ಖುಷಿ. ಇವತ್ತು ಇಂಥ ಸಭೆಗಳಾಗಬೇಕು ಅಂತಕ್ಕಂಥ ಭಾವನೆ ನಂದಿತ್ತು. ನಮ್ಮ ಹನುಮೇಶ್ ಬಂದು ಸರ್ ನಾವು ಇಂಥಲ್ಲಿ ಮಾಡ್ತೀವಿ, ನಮ್ಮ ಅಧ್ಯಕ್ಷರು ಬಂದಿದ್ದಾರೆ ಅಂತ ಹೇಳಿದಾಗ ಭಾಳ ಖುಷಿಯಿಂದ ನಾನು ಒಪ್ಕೊಂಡಿದ್ದೀನಿ. ನಮ್ಮವ್ರು ಯಾರೂ ಏನು ಕಡಿಮೆ ಇಲ್ಲ. ನಿಮ್ಮ ನ್ಯಾಯಾಂಗ ಇದರಲ್ಲಿ ಎಷ್ಟು ಜನ ಹೈಕೋರ್ಟ್ ಜಡ್ಜಸ್ ಆಗಿದ್ದಾರೆ ನಮ್ಮವ್ರು, ಎಷ್ಟು ಜನ ಹೈಕೋರ್ಟ್ ಜಡ್ಜಸ್. ಅಷ್ಟೇ ಏಕೆ ಈ ಲೋಕಪಾಲದಲ್ಲಿ ಲೀಡ್ ಮಾಡ್ತಕ್ಕಂಥ ನಾರಾಯಣ ಸ್ವಾಮಿನೂ ನಮ್ಮ ಜಾತಿ ಅನ್ನತಕ್ಕಂಥ ಹೆಮ್ಮೆ ನಮಗೆ. ನೀವೇನು ಕಡಿಮೆ ಇಲ್ಲ, ಸದ್ಬಳಕೆ ಆಗಲಿ ಅಂತೇಳಿ ಹಾರೈಸಿ ಮಾತಾಡ್ತೀನಿ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.